ವೀಕ್ಷಕರೇ, ನಾವು ಇವತ್ತು ಆದಿಚುಂಚನಗಿರಿ ಮಹಾರಥೋತ್ಸವದಲ್ಲಿ ಇದ್ದೀವಿ. ಬನ್ನಿ ನಮ್ಮ ಭಕ್ತಾದಿಗಳು ಅವರ ಅಭಿಪ್ರಾಯವನ್ನು ಯಾವ ರೀತಿ ತಿಳಿಸ್ತಾರೆ ಅಂತ ನೋಡೋಣ. ನಾನು ನಿಮ್ಮ ಮನೆ ಮಗಳು ಪ್ರಿಯಾ ಮಾತಾಡ್ತಾ ಇರೋದು. ಮತ್ತು ಇಲ್ಲಿ ತುಂಬ ಕಾರ್ಯಕ್ರಮಗಳು ನೆರವೇರ್ತಿದೆ. ಬನ್ನಿ ನೋಡೋಣ, ನಮ್ಮ ಜೊತೆ ನೀವು ನೋಡಿ ಪಾಲ್ಗೊಳ್ಳಿ. ಯಾವ ರೀತಿ ಬರ್ತಾ ಇದೆ ಕಾರ್ಯಕ್ರಮಗಳು ಅಂತ ನೋಡೋಣ, ನೋಡಿ ಕಣ್ತುಂಬಿಕೊಳ್ಳೋಣ. ಎಲ್ಲಿಂದ ಬಂದಿರೋದು? ನಾವು ಬನ್ನೂರಿಂದ. ಓಕೆ, ಯಾರೆಲ್ಲ ಬಂದಿದ್ದೀರಾ? ನಮ್ಮ ವಾರಗಿತ್ರಿ ಎಲ್ಲ ಬಂದೀವಿ. ನಮ್ಮ ಯಾವಾಗ ಬಿಟ್ಟಿದ್ ಮನೆ? ನೆನ್ನೆ ಬಿಟ್ರಾ ಬೆಳಗ್ಗೆ ಬಿಟ್ರಾ? ಇಲ್ಲ, ಇವಾಗ ಸಾಯಂಕಾಲ. ಓಕೆ, ಎಲ್ಲ ನೋಡಾಯ್ತಾ? ಒಳಗಡೆ ಎಲ್ಲ ದರ್ಶನ ಚೆನ್ನಾಗಾಯ್ತು? ಚೆನ್ನಾಗಾಯ್ತು, ಏನಿಲ್ಲ. ಒಳಗಡೆ ಎಲ್ಲ ಅಲಂಕಾರ ಹೇಗ್ ಮಾಡಿದ್ದಾರೆ? ಚೆನ್ನಾಗಿ ಮಾಡವ್ರೆ. ಹೌದಾ? ಓಕೆ, ಇವತ್ತು ಇಲ್ಲೇ ಆಲ್ಟ್ ಆಗ್ತೀರಾ ಏನು? ಇಲ್ಲೇ ಆಟ ಆಗ್ತೀವಿ. ವರ್ಷ ಬರ್ತಾ ಇರ್ತೀರಾ? ವರ್ಷ ಬರ್ತೀವಿ. ನಮ್ಮ ಮನೆ ದೇವರು ಮಿಸ್ ಮಾಡಲ್ವಾ? ಮಿಸ್ ಮಾಡಲ್ಲ. ಹೇಗ ಅನಿಸ್ತಾ ಇದೆ ಬದಲಾವಣೆ ವರ್ಷಕ್ಕೂ? ವರ್ಷಕ್ಕೂ ಚೇಂಜ್ ಆಯ್ತೈತೆ. ಓಕೆ ಓಕೆ, ನಮ್ಮ ಜೊತೆ ಇಷ್ಟೊತ್ತವರೆಗೂ ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆ ಭಕ್ತಾದಿಗಳು ತಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ. ದಯಮಾಡಿ ನಾವು ಸಾಧಾರಣ ಶಾಂತವಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ. ದೇವಾಲಯದ ಹೊರಭಾಗದಲ್ಲಿ ಸ್ವೀಕರಿಸಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರ ಭಕ್ತಿಗೆ ಪಾತ್ರರಾಗಿ ಕಾಲಭೈರವೇಶ್ವರ ಸ್ವಾಮಿಯ ಭಕ್ತಿಗೀತೆಗಳು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನು ಕುರಿತಾದ ಹಾಗೂ ಜಾನಪದ ಶೈಲಿಯ ಭಕ್ತಿಗೀತೆಗಳ ಧ್ವನಿಸುವಿಯ ಸಿಡಿಗಳು TS ಚಿತ್ರ. ಓಕೆ, ವರ್ಷ ಬರ್ತಾ ಇರ್ತೀರಾ ಇಲ್ಲಿ? ನಮ್ದು ಮನೆ ದೇವ್ರೆ. ಓಕೆ ಓಕೆ, ಒಳಗಡೆ ಅಲಂಕಾರ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಲಕ್ಷ್ಮಮ್ಮ ಅಂತ. ನಿಮ್ಮ ಹೆಸರು? ಜಯಮ್ಮ ಅಂತ. ಇಬ್ರು ಅಕ್ಕಪಕ್ಕ ಮನೆ? ಅಕ್ಕಪಕ್ಕ ಮನೆ. ಓಕೆ, ಇಲ್ಲೇ ಇವತ್ತು ಆಲ್ಟ್ ಆಗ್ತೀರಾ? ಇಲ್ಲೇ ಬೆಳಿಗ್ಗೆ ಹೋಗ್ತೀವಿ ನಾವು. ಓಕೆ, ಏನಾದರೂ ವರ್ಷ ಬರ್ತಾ ಇದ್ದಿರಲ್ಲ, ಏನಾದರೂ ನಿಮಗೆ ಬದಲಾವಣೆ ಮತ್ತೆ ಮತ್ತೆ ಹೆಚ್ಚುತ್ತಾನೆ ಇದೆ ಕಣವ. ಒಳ್ಳೆ ಅಭಿವೃದ್ಧಿ ಆಗೈತೆ. ಜನಗಳೆಲ್ಲ ತುಂಬಾ ಜಾಸ್ತಿ ಜನ ಸೇರಿದ್ದಾರೆ. ಕೆರೆ ಇತ್ತು, ಕೆರೆಗೆ ಕೊಳ ಆಗೈತೆ. ಈಗ ತೆಪ್ಪ ಉತ್ಸವ ಆಗೈತೆ. ತುಂಬಾ ಚೆನ್ನಾಗೈತೆ. ಮತ್ತೆ ಮತ್ತೆ ಹೊರ ವರ್ಷಕ್ಕೂ ಮತ್ತೆ ಮತ್ತೆ ಜಾಸ್ತಿ ಆಯ್ತು. ವರ್ಷ ಬದಲಾವಣೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಮನೆಯಲ್ಲೂ ಕೂಡ ಎಲ್ಲ ಚೇಂಜಸ್ ಆಗ್ತಿದೆ. ಚೇಂಜಸ್. ಓಕೆ, ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ನಮಸ್ಕಾರ. ನಿಮ್ಮ ಹೆಸರು? ಪ್ರಭುಸ್ವಾಮಿ ಅಂತ. ರಂಗನಾಥ್ ಅಂತ.
ಓಕೆ, ಎಲ್ಲಿಂದ ಬಂದಿರೋದು? ನಾವು ತುರುವೇಕೆರೆಯಿಂದ. ಇಲ್ಲೇ ಪಕ್ಕ ತುರುವೇಕೆರೆ. ಓಕೆ, ಇಬ್ರು ಅಕ್ಕಪಕ್ಕ ಅಲ್ಲ, ಮನೆಯವರ? ವರ್ಷನೂ ಬರ್ತೀವಿ ನಾವು. ಇಬ್ರು ಸೇಮ್, ಇಬ್ರು ಜೊತೆಲೇ ಬರ್ತಾ ಇರ್ತೀರಿ ಜೊತೆಲೇ ಯಾವಾಗ್ಲೂ? ಬರ್ತಾ ಇರ್ತೀವಿ ಅವಾಗ್ಲಿಂದಲೂ. ಓಕೆ ಓಕೆ. ಅಂದ್ರೆ ಮನೆಯಿಂದ ಯಾರೆಲ್ಲ ಬಂದಿದ್ದೀರಾ ಅಥವಾ ನೀವು ಇಬ್ರು ಮಾತ್ರ ಬಂದಿರೋದಾ? ಇಲ್ಲ, ನಾವು ಫ್ರೆಂಡ್ ಸರ್ಕಲ್ ಎಲ್ಲ ಬರೋರು. ಈಗ ಯಾವುದೋ ಫಂಕ್ಷನ್ ಇತ್ತು ಅಂತ ಬರೋಕ್ಕಾಗಲಿಲ್ಲ, ಹಂಗಾಗಿ ನಾವು ಇಬ್ಬರೇ ಬಂದಿದ್ದೀವಿ. ಓಕೆ ಓಕೆ. ವರ್ಷ ತಪ್ಪಿಸಲ್ಲ ಇದು. ಹೌದಾ? ಪ್ರತಿ ವರ್ಷ ದಿನೇ ದಿನೇ ಜನ ಜಾಸ್ತಿ ಆಗ್ತಾ ಬರ್ತಲೇ ಇದೆ. ಈ ದೇವ್ರಿಗೆ ನಂಬಿಕೆ ಒಳ್ಳೇದಾಗ್ತಾ ಇದೆ. ಅದೇ ಥರ ಕಂಟಿನ್ಯೂ ಮಾಡಿ ನಾವು ಪ್ರತಿ ವರ್ಷ ಬರ್ತಾ ಹೋಗ್ತಾ ಅಂದ್ರೆ ಇರ್ತೀವಿ. ಇದು ನಿಮ್ಮ ಮನೆ ದೇವರ ಅಥವಾ ಸುಮ್ಮನೆ ಇಲ್ಲ ದೇವ್ರ ಮೇಲೆ ಪ್ರೀತಿ ಮಾಮೂಲಿ ದೇವ್ರ ಮೇಲೆ ದೇವ್ರ ಮೇಲೆ ಇದೇ ಸಂಸ್ಥೆಯಲ್ಲಿ ನಾವು ಓದಿದ್ವಿ. ಅದರಿಂದ ನಾವು ದೇವ್ರಿಗೆ ಇದು ಮಾಡ್ಕೊಂಡು ಬರ್ತೀವಿ. ಈ ಸರ್ವಧರ್ಮ ಸಮ್ಮೇಳನ ಚೆನ್ನಾಗಿತ್ತು, ನೋಡ್ಕೊಂಡ್ ಬಂದ್ವಿ. ಈ ತೆಪ್ಪೋತ್ಸವ ನಡೀತಾ ಐತೆ ಅಂತ ಅಲ್ಲಿ ಹೋಗ್ತಾ ಹೋಗ್ತಾ ಇದ್ವಿ. ಒಳಗಡೆ ಎಲ್ಲ ಅಲಂಕಾರ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಮೇಡಮ್. ಹೌದಾ? ಮಾನ್ ಟಿವಿಗೆ ತುಂಬ ಧನ್ಯವಾದಗಳು. ವರ್ಷ ವರ್ಷ ಬದಲಾವಣೆ ಆಗ್ತಾ ಇದೆ. ಚೆನ್ನಾಗಿ ಆಗ್ತಾ ಇದೆ. ಓಕೆ ಸರ್, ತುಂಬಾ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ. ಮಾಸ್ ಟಿವಿಯಿಂದ ಮಾತಾಡ್ತಿರೋದು. ಥ್ಯಾಂಕ್ ಯು. ಓಕೆ ಸರ್. ಕ್ಯಾರ್ಮಿಲ್ ಕಾಲೋನಿ ಮೈಸೂರಿಂದನಾ? ಓಕೆ, ಮನೆ ಎಷ್ಟು ಗಂಟೆ ಬಿಟ್ಟಿದ್ದು ಬೆಳಗ್ಗೆ ನೀವಲ್ಲಿ? ಬೆಳಗ್ಗೆಲ್ಲ 3:30 ಬಿಟ್ಟಾಗ. ಓಕೆ, ಯಾರೆಲ್ಲ ಬಂದಿದ್ದೀರಾ? ನಮ್ಮ ಮನೇಲಿ ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ಪಕ್ಕದ ಮನೆಯವರು, ನಮ್ಮ ಅಜ್ಜಿ ಬಂದರು. ಓಕೆ, ಇದು ನಿಮ್ಮ ಮನೆ ದೇವರಾ? ವರ್ಷ ವರ್ಷ ಬರ್ತಾ ಇರ್ತೀರಾ? ಇಲ್ಲ, ಫಸ್ಟ್ನೇ ಸಲ ಬಂದಿರೋದು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಂದಿದ್ವಾ, ಫಸ್ಟ್ ಇವಾಗಲೇ ಬರ್ತಿರೋದು. ಓಕೆ, ಒಳಗಡೆ ಅಲಂಕಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಓಕೆ, ಇವಾಗ ಹೊರಟ್ರಾ ಇಲ್ಲೇ ಇರ್ತೀರಾ? ಇಲ್ಲ, ಬೆಳಗ್ಗೆ ಹೋಗ್ತೀವಿ. ಓಕೆ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಯಾವ ರೀತಿ ಅವರ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ. ಈ ನೆಕ್ಸ್ಟ್ ಬನ್ನಿ, ಮುಂದೆ ನೆಕ್ಸ್ಟ್ ಭಕ್ತಾದಿನ ಮಾತಾಡ್ಸೋಣ. ಬಂದಿರೋದು? HD ಕೋಟೆ. ಓಕೆ, ಯಾವಾಗ ಬಂದಿದ್ದು? ನಿನ್ನೆನಾ ಅಥವಾ ಇವತ್ತು? ಇವತ್ತು ಬಂದಿರೋದು. ಓಕೆ, ಒಳಗಡೆ ಹೋಗಿದ್ರಾ? ಒಳಗಡೆ ಹೋಗಿದ್ದು. ದರ್ಶನ ಎಲ್ಲ ಹೆಂಗೆ? ತುಂಬ ಚೆನ್ನಾಗಾಯಿತು. ಅಲಂಕಾರ ಎಲ್ಲ ತುಂಬ ಚೆನ್ನಾಗೈತೆ. ನೋಡೋಕ್ಕೂ ನಮಗೂ ಖುಷಿ ಆಯಿತು. ಮನೆ ದೇವರು ಬಂದಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ಬೋದು. ತುಂಬ ರಶ್ ಇದೆ, ಬಟ್ ಚೆನ್ನಾಗಿದೆ. ನೋಡಲಿಕ್ಕೂ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆ ದೇವ್ರು ನೋಡಲಿಕ್ಕೆ ನಮಗೂ ಇಷ್ಟ ಆಗುತ್ತೆ. ಬಟ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ, ನಮ್ಗೆ ಖುಷಿ ಆಯಿತು ನೋಡಿ ಮೇಡಮ್. ಓಕೆ, ಎಷ್ಟು ಜನ ಬಂದಿದ್ದೀರಾ ಫ್ಯಾಮಿಲಿಯಿಂದ? ಫ್ಯಾಮಿಲಿ ನಾವು 3 ಜನ ಬಂದಿದ್ದೀವಿ. ಎಲ್ಲ ಫ್ಯಾಮಿಲಿಯವರು ಅಂತಂದರೆ ಎಲ್ಲ ಜಾಬಲ್ಲಿ ಇರೋರು. ಹಾಗಾಗಿ ಮನೆ ದೇವ್ರು ಬಿಡ್ಲಿಕ್ಕಾಗಲ್ಲ, ನೋಡಲಿಕ್ಕೆ ಬಂದಿದ್ದೀವಿ. ಬಟ್ ಮಂತ್ಲಿ ಬರ್ತಾ ಇರ್ತೀವಿ. ಅಂದರೆ ಇವತ್ತು ನಮಗೆ ಸ್ಪೆಷಲ್ ಆಗಿದೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಮೇಡಮ್. ಅಮ್ಮ, ನಿಮ್ಮ ಹೆಸರು? ಪುರ್ಚನಮ್ಮ. ನಿಮ್ಮ ಹೆಸರು? ಮಾದೇವಿ. ಎಲ್ಲ ಜೊತೆಲೆ ಬಂದಿರೋದು? ಎಲ್ಲ ಜೊತೆಲೆ ಬಂದಿರೋದು. ಅಂದರೆ ಬಸ್? ಒಂದೇ ಮನೆಯವರೆಲ್ಲ ಬಸ್ಸು. ಹೌದಾ? ವರ್ಷ ವರ್ಷ ಬರ್ತಾ ಇರ್ತೀರಾ? ಏನು ಡಿಫ್ರೆನ್ಸ್ ಅನಿಸಿದೆ ನಿಮಗೆ ಬದಲಾವಣೆ? ವರ್ಷ ಅಂದರೆ ಇವಾಗ ನಾವು ಜನಗಳು ತುಂಬ ಜಾಸ್ತಿ ಇರೋದ್ರಿಂದ ಡಿಫ್ರೆಂಟ್ ಅಂತ ಇಷ್ಟಪಡ್ಬೋದು. ಬಟ್ ನಾವು ಮಂತ್ಲಿ ಬರಬೇಕು ಇಷ್ಟು ಜನಗಳು ನಾವು ನೋಡಿರಲಿಲ್ಲ. ಇವಾಗ ನಮಗೆ ನೋಡಿ ತುಂಬ ಖುಷಿ ಅನಿಸ್ತು. ಬಟ್ ನಾವು ಮನೆ ದೇವ್ರು ಬಿಡೋಕ್ಕಾಗಲ್ಲ ಅನ್ನೋದೊಂದು ಇದಕ್ಕೆ ಬಂದಿರ್ತೀವಿ.
ಅಂದ್ರೆ ಈಗ ಎಲ್ಲ ಚೆನ್ನಾಗಿ ದರ್ಶನ ಆಯ್ತು ಅಂತ ಅಂತೀರಾ? ಆಯ್ತು, ನೋಡಕ್ ಚೆನ್ನಾಗೈತೆ. ಒಳಗಡೆ ಡೆಕೋರೇಷನ್ ಎಲ್ಲ ಮಾಡವ್ರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡವ್ರೆ, ನೋಡಕ್ ಇಷ್ಟ ಆಗುತ್ತೆ. ಓಕೆ, ನೀವು ಬೆಳಗ್ಗೆ ಹೊರಡ್ತೀರಾ ರಥೋತ್ಸವ ನೋಡ್ಕೊಂಡು? ರಥೋತ್ಸವ ನೋಡೇ ಹೊರಡೋದು ಮೇಡಮ್. ಬಂದಿರೋದೇ ಅಷ್ಟು ದೂರದಿಂದ ನೋಡದೆ ಹೋಗಕ್ಕಾಗಲ್ಲ, ನೋಡ್ಕೊಂಡೇ ಹೊರಡೋದು. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನೇನು ಕೇಳ್ಕೊಂಡಿದ್ದೀರಾ ದೇವ್ರ ಹತ್ರ ಅದೆಲ್ಲ ನಿಮಗೆ ಹೇಳ್ಕೊತೀವಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಅವರ ಅಭಿಪ್ರಾಯನ ಯಾವ ರೀತಿ ಹಂಚ್ಕೊಂಡು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ಸ್ಟಾರ್ಟಾ? ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಇದು ಎಲ್ಲಿಂದ ಬಂದಿದ್ದೀರಾ? ನಮ್ಮದು ಮೇಡಮ್, ನಾವು ಬಂದಿರೋದು ತುರುವೇಕೆರೆ ತುಮಕೂರು ಡಿಸ್ಟಿಕ್ಕು, ತುರುವೇಕೆರೆ ತಾಲೂಕು, ದಬ್ಬೆಘಟ್ಟ ಬಳಿ ಅಂತ ಇದೆ. ಇಲ್ಲಿ 6 ಕಿಲೋಮೀಟರ್ ಇದೆ ಮೇಡಮ್. ಅದ್ರ ಪಕ್ಕ ಒಂದು ಸಣ್ಣ ಗ್ರಾಮ ಹಳದಾವಸಳ್ಳಿಯಿಂದ ಬಂದಿದ್ದೀವಿ. ಈ ಚುಂಚನಗಿರಿಗೆ ಪ್ರತಿ ವರ್ಷ ಬರ್ತೀವಿ ಮೇಡಮ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ನಡೆಯುವಂಥ ಕೆಲಸ ಅಂದರೆ ಇಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತದೆ ಮೇಡಮ್. ಅದು ಈ ಏರಿಯಾದಲ್ಲಿ ಎಲ್ಲೂ ನಡೆಸೋದಿಲ್ಲ. ದೊಡ್ಡ ಸ್ವಾಮೀಜಿ ಇದ್ದ ಕಾಲದಿಂದಲೂ ಸಹ ನಮ್ಗೆ ಏನು ಒಂದು 2000 ಇಸವಿಯಿಂದ 25 ವರ್ಷದಿಂದ ಮಿಸ್ ಆಗ್ದಂಗೆ ಬರ್ತೀವಿ ನಾವು. ಇದು ಬರೋ ಒಂದೇ ಉದ್ದೇಶ ಸರ್ವಧರ್ಮ ಸಮ್ಮೇಳನ, ಎಲ್ಲ ಸ್ವಾಮೀಜಿಗಳ ಮಿಲನ, ಎಲ್ಲ ಧರ್ಮಗಳ ಸ್ವಾರಸ್ಯವನ್ನು ತಿಳಿಸಿ ಸಮಾಜದಲ್ಲಿ ಶಾಂತಿ ಮೂಡಿಸಬೇಕು ಅಂತೇಳಿ ಹಿಂದಿನ ಸ್ವಾಮೀಜಿ ಮತ್ತು ಈಗ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಪ್ರತಿಷ್ಠಿಸುತ್ತಾರೆ. ಆ ಒಂದು ಕಾರ್ಯಕ್ರಮವನ್ನು 8 ಗಂಟೆಯಿಂದ 10 ತನಕ ಸುಸೂತ್ರವಾಗಿ ನಡೀತದೆ ಮೇಡಮ್. ಇದು ನೋಡಿದ ನಂತರ ನಾವೆಲ್ಲ ಮತ್ತೆ ಕಾಲಭೈರವನ ದರ್ಶನವನ್ನು ಮಾಡಿ ಅಲ್ಲಿ ಕೊಟ್ಟಂಥ ಪ್ರಸಾದವನ್ನು ಶಾಂತಿ ರೀತಿ ತಿಂದು ಊಟ ಮಾಡ್ಕೊಂಡು ನಾವು ಇಲ್ಲಿ ಬಂದು ಈಗ 4:15 ತೆಪ್ಪೋತ್ಸವ ಏನು ದೊಡ್ಡದು ರಥೋತ್ಸವ ನಡೀತದೆ ಮೇಡಮ್. ಅದು ವೆರಿ ಇಂಪಾರ್ಟೆಂಟ್ ಮೇಡಮ್. ಅದು ಅಲ್ಲಿ ಜಾಸ್ತಿ ಕ್ರೌಡ್ ಆಗುತ್ತೆ. ಈಗ ಸ್ವಾಮೀಜಿಯವರು ಎಲ್ಲ ಮುಗಿಸ್ಕೊಂಡು ತೆಪ್ಪೋತ್ಸವ ಮುಗಿಸಿ ಮತ್ತೆ ಹೋಗ್ತಾರೆ ಮೇಕೆ. ಅಲ್ಲಿ ತಿರ್ಗ ನಂತರ ಸ್ವಾಮೀಜಿ ಏನು ಅವರ ಒಂದು ಕಿರೀಟ ಧಾರಣೆ ಮಾಡ್ಕೊಂಡು ನಾವು ಅಡ್ಪಲಕ್ಕಿ ವ್ಯವಸ್ಥೆಯಿಂದ 4:15 ಕರ್ಕೊಂಬರ್ತಾರೆ ಮೇಡಮ್. ಕರ್ಕೊಂಬಂದ ನಂತರ ಈ ಏನು ನಡೀತು ಏನು ಅಂತಿಮ ಅಂದರೆ ರಥೋತ್ಸವ ವೆರಿ ಇಂಪಾರ್ಟೆಂಟ್ ಮೇಡಮ್. ಆ ಜಾಗ ಅಂತೂ ಸಹ ಇಲ್ಲೇನು ಯಾರು ಸಹ ವಾಲಂಟ್ರಿ ಮೇಡಮ್, ಏನು ಬೇರೆ ಥರ ಫಂಕ್ಷನ್ ಎಲ್ಲ ಇದು. ಇಲ್ಲಿ ಬಂದಿರೋರೆಲ್ಲ ಹೆಂಗಿದ್ರೆ ಅವ್ರು ಎಲ್ಲೆಲ್ಲಿ ಕೂತಿದ್ರೆ ಅಲ್ಲೆಲ್ಲ ಮನಗಿದ್ದಾರೆ ಮೇಡಮ್. ಅದನ್ನೇ ಅದರಲ್ಲಿ ಏನು ಮಾತಾಡೋಂಗಿಲ್ಲ ಮೇಡಮ್. ಅವ್ರು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಸೇವೆನ ತನ್ನ ಮನೆ ದೇವರನ್ನ ನೋಡಬೇಕು ಅಂತೇಳಿ 50 ಕಿಲೋಮೀಟ್ರು 100 ಕಿಲೋಮೀಟ್ರಿಂದ ಬಂದಿರ್ತಾರೆ ಮೇಡಮ್. ನಾವು ಹತ್ರದಿಂದ ಬಂದರೂ ಸಹ ಖುಷಿಯಿಂದ ನೋಡ್ತೀವಿ. ಆದರೆ ಯಾವುದೇ ಹೈತರ ಕಟ್ಟಡನ ಘಟನೆ ಯಾವತ್ತೂ ನಡೆದಿಲ್ಲ ಮೇಡಮ್. ಇವತ್ತು ಸ್ವಾಮೀಜಿ ಹೇಳ್ತಾಯಿದ್ರು, ಹುಷಾರಾಗಿ ಬಂದಿದ್ದೀರಾ, ನಿಮ್ಮ ಮಕ್ಕಳನ್ನ ಮತ್ತು ಎಲ್ಲ ವಸ್ತುಗಳನ್ನ ಕ್ಲಿಯರ್ ನೋಡ್ಕೊಂಡು ನಿಮ್ಮ ದೇವ್ರ ಸೇವೆ ಮಾಡ್ಕೊಂಡು ಊರಿಗೆ ಹೋಗಿ ಕಡೆಗೆ ಬೆಳಗ್ಗೆ ರಥೋತ್ಸವವನ್ನು ಮುಗಿಸ್ಕೊಂಡು ಹೋಗಿದ್ದು. ಈಗ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿಕೆ ಕೊಡ್ತಾರೆ ಮೇಡಮ್. ಅಂದ್ರೆ ಅವ್ರವ್ರ ವಸ್ತುಗೆ ಅವರೇ ಜವಾಬ್ದಾರಿ, ಹುಷಾರಾಗಿ ನೋಡ್ಕೊಂಡು ಹೋಗಿ. ಈಗ ನಾವು ದೊಡ್ಡ ಸ್ವಾಮೀಜಿ ನಾವು 25 ವರ್ಷ ಹೇಳೋರು ಮೇಡಮ್ ಅವರೇ. ಒಂದು ಕತೆ ಹೇಳ್ತೀನಿ ಲೆಕ್ಕಾಚಾರ ಅಂದರೆ, ಈ ಮಕ್ಕಳು ಕರ್ಕೊಂಬಂದಿರ್ತಾರಂತೆ. ಆ ಮಗು ಅಮ್ಮ ಒಂದು ಇದು ಕೊಡಿಸು, ಒಂದು ವಸ್ತು ಕೊಡಿಸು, ಒಂದು ಆಟ ಸಾಮಗ್ರಿ ಕೊಡಿಸು ಅಂತ ಕೇಳ್ತಾ ಇರ್ತಂತೆ. ಅವ್ರಮ್ಮ ಕೊಡಿಸಲ್ವಂತೆ, ದೊಡ್ಡ ಸ್ವಾಮೀಜಿ ಹೇಳಿದ ಮಾತು. ಆದರೆ ಆ ಮಗುಗೆ 10 ನಿಮಿಷಕ್ಕೆ ಪೇರೆಂಟ್ಸ್ ಏನಾರು ಮಿಸ್ ಆಗಿಬಿಟ್ರೆ, ನಿನಗೆ ಇದು ಕೊಡಿಸ್ತಾ ಹೇಳೋದು ನಿಲ್ಸಪ್ಪ, ಇದು ಕೊಡಿಸ್ತಿಂದ್ರೆ ಆ ಹುಡುಗ ಏನೂ ಕೇಳಲ್ಲ, ನಮ್ಮ ಅಪ್ಪ ಅಮ್ಮ ಕೊಡಿಸಿ ಅಂತ ಅನ್ನೋರಂತೆ. ಆ ಥರ ಮಕ್ಕಳ ಬಗ್ಗೆ ಕೇರ್ ತಗೊಂಡಿರ್ತಾರೆ ಮೇಡಮ್. ಇಲ್ಲಿ ಮೇಲ್ಗಡೆ ನೋಡ್ಕೊಂಬಂದೆ, ಅಲ್ಲಿ ಎಲ್ಲೂ ಸಹ ಜಾಗ ಇಲ್ಲ. ಅಂತ ಹೇಳ್ತೀರಾ? ಮೇಡಮ್ ಲಕ್ಷಾನುಗಟ್ಟಲೆ. ಇನ್ನೊಂದು 10 ನಿಮಿಷ, ಒಂದು ಅರ್ಧ ಗಂಟೆ ನೋಡಿದ್ರೆ ಇಲ್ಲಿ ಏನು ಜನನು ಹೆಂಗ್ ಸೇರ್ಕೋತಾರೋ ಗೊತ್ತಿಲ್ಲ, ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಸಂತೋಷ ಮೇಡಮ್ ಮಾತಾಡ್ತು. ಓಕೆ ಸರ್, ಇಷ್ಟೊತ್ತರೆಗೂ ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ, ಯಾವ ರೀತಿ ಹೆಂಗೆ ಏನೇನು ಅಂತ. ಹೌದು ಮೇಡಮ್, ಸಂತೋಷ ಮೇಡಮ್. ಓಕೆ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಸರ್? ಪಾಪಣ್ಣ ಅಂತ ನಮ್ಮ ಹೆಸರು. ವಾಸು ಅಂತ. ನೀವೆಲ್ಲ ಸ್ನೇಹಿತರ 3 ಜನ? ನಾವು ಒಂದು ತುರುವೇಕೆರೆ ತಾಲೂಕು ಮೇಡಮ್ ಬಂದಿದ್ದು. ನಾನು LIC ಅಡ್ವೈಸರ್ ಮೇಡಮ್. ಜಸ್ಟ್ ಒಂದು ಬಂದು ನೋಡ್ಬಿಟ್ಟು ನಂತರ ನೋಡ್ಕೊಂಡು. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು ಸರ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಅವರ ಅಭಿಪ್ರಾಯವನ್ನು ಹೇಗೆ ಹಂಚ್ಕೊಂಡ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ.